ಶೆಟ್ಟಿ ಅವರಿಗೆ, ಬಿಜೆಪಿ ಶಾಸಕರಾದ ದಿನಕರ್ ಶೆಟ್ಟಿ ಅವರಿಗೆ, ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಮತ ಎಣಿಕೆ ಸರಿ ಆಗಲಿಲ್ಲ ಎನ್ನುವಂತ ಒಂದು ಆರೋಪವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಎಲ್ಲ ಚುನಾವಣಾಧಿಕಾರಿಗಳು ಜೆಡಿಎಸ್ ಪಕ್ಷದ ಚುನಾವಣಾ ಏಜೆಂಟ್ರನ್ನ ಕರೆದು ನೀವು ಯಾವ ಮತಪೆಟ್ಟಿಗೆ ಹೇಳ್ತೀರೋ ಆ ಮತಪೆಟ್ಟಿಗೆಯನ್ನ ಮರು ಎಣಿಕೆ ಮಾಡೋಣ ಅನ್ನುವಂಥ ಮಾತು ಹೇಳಿದ್ರು. ನಮ್ಮ ಚುನಾವಣಾ ಏಜೆಂಟರು ಸಹ ಆ ಸಂದರ್ಭದಲ್ಲಿ ಹಾಜರಿದ್ದರು. 3 ಮತಪೆಟ್ಟಿಗೆಯನ್ನು ತಂದಿದ್ರು. 3 ಮತಪೆಟ್ಟಿಗೆ ತಂದು ಮರು ಎಣಿಕೆ ಮಾಡಿದಾಗ ಯಾವುದೇ ವ್ಯತ್ಯಾಸ ಬರಲಿಲ್ಲ. ಒಂದೇ ಒಂದು ವ್ಯತ್ಯಾಸನೂ ಬರದೇ ಇದ್ದಂಥ ಸಂದರ್ಭದಲ್ಲೂ ಸಹ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಸೂರಜ್ ನಾಯ್ಕರು ಮತ ಎಣಿಕೆ ಸರಿ ಆಗಲಿಲ್ಲ ಎನ್ನುವುದರ ಬಗ್ಗೆ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಬೆಂಗಳೂರಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಕಳೆದ 1.25 ವರ್ಷದಿಂದ ನ್ಯಾಯಾಧೀಶರು ಸಮಗ್ರವಾಗಿ ಚರ್ಚೆಯನ್ನು ಮಾಡಿ ಎರಡೂ ಪಕ್ಷದ ವಕೀಲರನ್ನ ಇಟ್ಕೊಂಡು ಯಾವ ಲೋಪದೋಷ ಎಲ್ಲಾಗಿದೆ ಏನು ಅನ್ನುವಂಥದ್ದನ್ನು ಪರಿಗಣಿಸಿ ನಿನ್ನೆ ಅದಕ್ಕೆ ಸರಿಯಾದ ಒಂದು ತೀರ್ಪನ್ನು ಕೊಟ್ಟರು. ಅದು ಭಾರತೀಯ ಜನತಾ ಪಾರ್ಟಿ ದಿನಕರ್ ಶೆಟ್ಟಿ ಯಾವುದೇ ಮತಗಳ ಲೋಪ ಇಲ್ಲದೆ ಅಕ್ರಮ ಯಾವುದರಲ್ಲೂ ಆಗಿಲ್ಲ ಎನ್ನುವಂಥದ್ದನ್ನು ತಿಳಿಸಿ ನಿನ್ನೆ ತೀರ್ಪು ಕೊಟ್ಟಿದ್ದಾರೆ. ಹೀಗಾಗಿ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಬಹಳ ಸಂತೋಷದಿಂದ ಇವತ್ತೊಂದು ವಿಜಯೋತ್ಸವ ಅಥವಾ ಸಂಭ್ರಮಾಚರಣೆಯನ್ನು ಮಾಡಲೇಬೇಕು. ಕಳೆದ 2 ವರ್ಷದಿಂದ ಎಲ್ಲೋ ಸ್ವಲ್ಪ ಕಾರ್ಯಕರ್ತರಿಗೆ ಸ್ವಲ್ಪ ನೋವಿತ್ತು, ಅಸಮಾಧಾನ ಇತ್ತು. ಜೆಡಿಎಸ್ ಪಕ್ಷದವರು ಇಲ್ಲ ಸಲ್ಲದ್ದು ವೇದಿಕೆ ಮೇಲೆ ಹೋಗಿ ತಾನೇ ಗೆದ್ದಿದ್ದು, ತನ್ನ ಪರವಾಗಿ ಬರ್ತದೆ ತೀರ್ಪು ಅನ್ನುವಂಥದ್ದನ್ನು ಈ ಹಂತದಲ್ಲಿ ಯಾವ ಟೂರ್ನಮೆಂಟ್ನಲ್ಲಿ ಯಾವ ಯಕ್ಷಗಾನದ ನಾಟಕ ಇರಲಿ ಆಟ ಇರಲಿ ಆ ಸಂದರ್ಭದಲ್ಲಿ ಹೋಗಿ ಕಣ್ಣೀರನ್ನು ಒರೆಸಿ ಕಣ್ಣೀರನ್ನು ಸುರಿಸುವಂಥದ್ದು ಮಾಡ್ತಾ ಇದ್ರು. ಹೀಗಾಗಿ ಇವತ್ತು ಅದಕ್ಕೆ ಸರಿಯಾದ ಒಂದು ತೀರ್ಪು ಬಂದಿದ್ದರಿಂದ ನಮ್ಮ ಎಲ್ಲ ಕಾರ್ಯಕರ್ತರು ತಾವು ದುಡಿದು ಗೆಲ್ಲಿಸಿದ್ದಕ್ಕೆ ಒಂದು ಬೆಲೆ ಬಂದಿದೆ ಅನ್ನುವಂಥದ್ದನ್ನು ತೋರಿಸ್ಕೊಳ್ಳೋದಕ್ಕಾಗಿ ಇವತ್ತು ಒಂದು ಚಿಕ್ಕ ಸಂಭ್ರಮಾಚರಣೆಯನ್ನು ನಾವೆಲ್ಲರೂ ನಮ್ಮ ಕಾರ್ಯಕರ್ತರು ಸೇರಿ ಮಾಡಿದೆವು. ವಿಶೇಷವಾಗಿ ನಮ್ಮ ಮಾಧ್ಯಮದ ಮಿತ್ರರಿಗೆ ಕೃತಜ್ಞತೆಯನ್ನು